ಛಲವಾದಿ ನಾರಾಯಣಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಕಿತ್ತಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮೊನ್ನೆ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಛಲವಾದಿಗೆ ಗೆರವು ಹಾಕಿದ್ರು. ಹೀಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಬಿಜೆಪಿ ಖರ್ಗೆ ಕುಟುಂಬದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಛಲವಾದಿಗೆ ಕೈ ಕಾರ್ಯಕರ್ತರಿಂದ ಘೇರಾವ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಲೀಡರ್ಸ್ ಕೋತ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಘೇರಾವ್ ಹಾಕಿದ್ರು. ಈ ಪ್ರಕರಣ ಈಗ ಕಾಂಗ್ರೆಸ್ ಬಿಜೆಪಿಯ ನಡುವಿನ ಪ್ರತಿಷ್ಠೆಯ ವಿಷಯವಾಗ್ಬಿಟ್ಟಿದೆ. ತಮ್ಮ ನಾಯಕನ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ತಿರುವ ರೀತಿಯನ್ನ ಬಿಜೆಪಿ ಖಡಾಖಂಡಿತವಾಗಿ ಖಂಡಿಸಿದೆ. ಅಲ್ಲದೆ ಹೋರಾಟದ ಬಿಸಿ ಮುಟ್ಟಿಸೋಕು ಸಜ್ಜಾಗಿದೆ. ಅಷ್ಟೇ ಅಲ್ಲದೆ ಇಂದು ಬಿಜೆಪಿ ವಿಧಾನ ಪರಿಷತ್ ಸದಸ್ಯರು ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಛಲವಾದಿ ನಾರಾಯಣಸ್ವಾಮಿ ಅವರ ಸರ್ಕಾರಿ ವಾಹನದ ಮೇಲೆ ಮಸಿ ಚೆಲ್ಲುವಂತ ಕೆಲಸವನ್ನ ಮಾಡಿ ಮತ್ತು ಆ ವಾಹನದ ಮುಂದೆ ಅಡ್ಡಲಾಗಿ ಮಲಗುವಂತ ಕೆಲಸ ಆದರೂ ಕೂಡ ಉದ್ದೇಶಪೂರಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಛಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಆಗುವಂಥದ್ದು ತನಕ ಯೋಜನೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅವರಿಗೆ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟು 1.5-2 ಗಂಟೆ ನಂತರ ಸುಮಾರು 150-200 ಸಂಖ್ಯೆ ಆಗೋ ತನಕ ಸ್ವತಃ ಪೊಲೀಸ್ನವರೇ ಆ ಒಂದು ಹಲ್ಲೆ ಮಾಡುವಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸುದ್ದಿಗೋಷ್ಠಿ ಬಳಿಕ ಸಭಾಪತಿ ಬಸವರಾಜ ಹೊರಟ್ಟಿ ಕಚೇರಿಗೆ ತೆರಳಿದ ಬಿಜೆಪಿ ಶಾಸಕರ ತಂಡ ಅಲ್ಲಿನ ಸಿಬ್ಬಂದಿಗೆ ತಮ್ಮ ದೂರಿನ ಪ್ರತಿ ನೀಡಿದ್ರು. ಅಲ್ಲದೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಸವರಾಜ ಹೊರಟ್ಟಿ ಅವರಿಗೆ ಫೋನ್ ಮಾಡಿ ತಮ್ಮ ಮೇಲಾದಂತಹ ಹಕ್ಕುಚ್ಯುತಿ ವಿಚಾರ ಗಮನಕ್ಕೆ ತಂದ್ರು. ಈ ವೇಳೆ ಮಾತನಾಡಿದಂತಹ ಛಲವಾದಿ ನಾರಾಯಣಸ್ವಾಮಿ, ನಾನು ನನ್ನ ಹಕ್ಕುಚ್ಯುತಿ ಬಗ್ಗೆ ಸಭಾಪತಿಗಳ ಗಮನಕ್ಕೆ ತಂದಿದ್ದೀನಿ. ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ರಾಜ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಿಟ್ಟು ತೋರಿಸಿದ್ರು. ಹೆದರಿಕೆ ಅವ್ರು ಆಗ್ಬಹುದು, ನನಗೆ ಹೆದರಿಕೆ ಇಲ್ಲ. ಆಗೋದೇನಿದೆ ಅದು ಆಗಲಿ. ಆಗೋಕ್ಕೆ ಅವ್ರಿಗೆ ಏನು ಮಾಡಕ್ಕಾಗ್ತಾರೋ ಮಾಡಲಿ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ನೀವು ಹೇಳಿದಿರಲ್ಲ, ನಾವು ಕಾರ್ಯಕರ್ತರನ್ನ ಬೀದಿಯಲ್ಲಿ ಓಡಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದೀರಿ. ಬಿಜೆಪಿ ಕಾರ್ಯಕರ್ತರು, ನಿಮ್ಮ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರಿಗೆ ಭಯ ಬೀಳಬೇಕಾಗಿಲ್ಲ. ನಮ್ಮ ಕಾರ್ಯಕರ್ತರು ರೌಡಿಗಳಲ್ಲ, ಓಡಾಡಕ್ಕೆ ಬಿಡಲ್ಲ. ಅಂದರೆ ದರ್ಪ ಮೆರೆದಿದ್ದೀರಿ, ಗೂಂಡಾಗಿರಿ ಮೆರೆದಿದ್ದೀರಿ. ಇದಕ್ಕೆ ಉತ್ತರ ಕಾನೂನು ಕೊಡ್ತದೆ. ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಕಾರ್ಯಕರ್ತರು ದೇಶಭಕ್ತರ ಕೆಲಸ ಮಾಡ್ತಾರೆ. ಹೀಗೆ ಸಭಾಪತಿಗಳಿಗೆ ದೂರು ದಾಖಲಿಸಿರುವ ಬಿಜೆಪಿ ನಿಯೋಗ ಘಟನೆಯಿಂದ ನಿಂತಿರುವಂತಹ ಸಚಿವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದೆ. ಹಾಗೆ ನಾಳೆ ಕಲಬುರಗಿಯಲ್ಲಿ ಬೃಹತ್ ಹೋರಾಟಕ್ಕೂ ಕೂಡ ಸಜ್ಜಾಗಿದೆ. ಇತ್ತ ಬಿಜೆಪಿಯ ಈ ಹೋರಾಟದ ವಿಷಯ ಈಗ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ತರುತ್ತಾ ಅನ್ನೋದು ಒಂದು ಕಡೆಯಾದ್ರೆ, ಸಚಿವ ಪ್ರಿಯಾಂಕ್ ಖರ್ಗೆಗೆ ಜಾತಿ ನಿಂದನೆ ಕೇಸ್ ಉರುಳಾಗತ್ತಾ ಅನ್ನೋ ಸವಾಲ್ ಎದ್ದಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.